ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್. ಫ್ರೆಂಡ್ಸ್, ಯಾರೆಲ್ಲ ಅಭ್ಯರ್ಥಿಗಳು ಈ ವರ್ಷ ಆ್ಯನ್ಯುವಲ್ ಎಕ್ಸಾಮ್ ಒಳಗಡೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀರಿ ಅಂಥವ್ರುಗಳು ಮುಂದೆ ನೀವು ಹೈಯರ್ ಎಜುಕೇಷನ್ ಮಾಡ್ಕೋಬೇಕಿತ್ತು. ಸ್ಪೆಷಲಿ ಅದರಲ್ಲಿ ಏನಂತಂದರೆ ನೀವುಗಳು ಗೋರ್ಮೆಂಟ್ ಸೀಟ್ಗಳಿಗೆ ಏನಾದರೂ ಅಪ್ಲಿಕೇಶನ್ ಹಾಕಬೇಕಿತ್ತು, ಗೋರ್ಮೆಂಟ್ ಸೀಟ್ಗಳನ್ನು ಪಡ್ಕೋಬೇಕಿತ್ತು, ಗೋರ್ಮೆಂಟ್ ಕಾಲೇಜುಗಳಲ್ಲಿ ಅಡ್ಮಿಷನ್ ತೊಗೋಬೇಕಿತ್ತು ಅಂತಂದರೆ ಯಾರು ಪ್ಯಾರಾಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀರಿ, ಉದಾಹರಣೆಗೆ DMLT, OT, ಡಯಾಲಿಸಿಸ್, ಇವರು ಮುಂದೆ BSc OT, BSc ಡಯಾಲಿಸಿಸ್, BSc ಎಕ್ಸ್ರೇ ಟೆಕ್ನಾಲಜಿ ಈ ಕೋರ್ಸ್ಗಳನ್ನು ಮಾಡ್ಕೋಬೇಕಂತಂದರೆ ನಿಮಗೆ ಗೋರ್ಮೆಂಟ್ ಫೀಸು ಅಂದರೆ 17,000 ರೂಪಾಯಿ ಫೀಸ್ ಆಗುತ್ತೆ. ಗೋರ್ಮೆಂಟ್ ಆದರೆ ಪ್ರೈವೇಟ್ ಕಾಲೇಜಾಗಲಿ ಗೋರ್ಮೆಂಟ್ ಕಾಲೇಜಾಗಲಿ ನೀವು ಅಪ್ಲಿಕೇಶನ್ ಹಾಕಿ ಗೋರ್ಮೆಂಟ್ ಸೀಟ್ ತೊಗೊಂಡ್ರೆ 17,000 ರೂಪಾಯಿ ಪ್ರತಿ ವರ್ಷಕ್ಕೆ ಫೀಸ್ ಆಗುತ್ತೆ. ಆ ಒಂದು ಅಪ್ಲಿಕೇಶನ್ ನಿಮ್ಗೆ ಏನಾದರೂ ಬಯಸಿದರೆ ನಮ್ಮ ಚಾನಲ್ ಮುಖಾಂತರ ಮುಂದಿನ ದಿನಗಳಲ್ಲಿ ನಿಮಗೆ ಮಾರ್ಗದರ್ಶನವನ್ನು ಕೊಡ್ತೇನೆ, ಮಾಹಿತಿಯನ್ನು ಕೊಡ್ತೇನೆ. ಅಪ್ಲಿಕೇಶನ್ ಹೆಂಗೆ ಹಾಕಬೇಕು, ಸೀಟ್ಗಳನ್ನು ಹೆಂಗೆ ತೊಗೋಬೇಕು ಮತ್ತು ಅದಕ್ಕೆಲ್ಲ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದ್ರ ಕೂಡ ಮಾಹಿತಿಯನ್ನು ಕೊಡ್ತೇನೆ. ಸೊ ಹೀಗಾಗಿ ನೀವು ಮುಂದೆ ಏನಾದರೂ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ. ನಾನು ಅಪ್ಲಿಕೇಶನ್ ಬಂದಾಗ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ನೋಡಿ ಅಭ್ಯರ್ಥಿಗಳು, ಪ್ರತಿ ವರ್ಷ ನೋಡಿ ಏನು ಮಾಡ್ತಾರೆ ಅಂತಂದರೆ KEದವರು ಈ ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಕೋರ್ಸ್ ಕಂಪ್ಲೀಟ್ ಆದವರಿಗೆ ಪ್ರತಿ ವರ್ಷವೂ ಕೂಡ ಲ್ಯಾಟ್ರಿ ಎಂಟ್ರಿ, ಅಲೈಡ್ ಹೆಲ್ತ್ ಸೈನ್ಸ್ ಅಂಥೇಳಿ, ಅಲೈಡ್ ಹೆಲ್ತ್ ಕೇರ್ AHS ಅಂತ ಕರಿತೀವಿ ನಾವು ಅದಕ್ಕೆ. ಪ್ರತಿ ವರ್ಷವೂ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಅವರು ಈ ಒಂದು ಲ್ಯಾಟ್ರಿ ಎಂಟ್ರಿ PPBSc ಅಂಥೇಳಿ ಮತ್ತು ಇದು ಯಾರಿಗೆ ಅಂದರೆ ನಮ್ಮ GNM ನರ್ಸಿಂಗ್ ಆದವರಿಗೆ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಆದವರಿಗೆ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಈ ರೀತಿಯಾದಂಥ ಒಂದು ಅಪ್ಲಿಕೇಶನ್ಗಳನ್ನು ಕರೀತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, PPBSc, BPT, ಲ್ಯಾಟ್ರಿ ಎಂಟ್ರಿ, AHS ಲ್ಯಾಟ್ರಿ ಎಂಟ್ರಿ ಅಂತ ಈ ರೀತಿ ಅಪ್ಲಿಕೇಶನ್ಗಳನ್ನು ಕರೀತಾರೆ. ಇದು ಹೋದ ವರ್ಷದ್ದು ನಾನು ತೋರಿಸ್ತಾ ಇರುವಂಥದ್ದು ನಿಮಗೆ. ಈ ರೀತಿಗೆ ಈ ವರ್ಷವೂ ಕೂಡ ಕರೀತಾರೆ. ಯಾವಾಗ ಅಂತಂದರೆ ಆಗಸ್ಟ್ ನಂತರ. ಹೋದ ವರ್ಷ ಏನು ಮಾಡಿದ್ರಪ್ಪ ಅಂತಂದ್ರೆ ಅವರು ಇದರಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಮಂತಲ್ಲಿ ಅಪ್ಲಿಕೇಶನ್ಗಳನ್ನು ಕರೆದಿದ್ದರು. ಈ ವರ್ಷ ಕೂಡ ಏನು ಮಾಡ್ಬೋದು ಅಂದರೆ ಆಗಸ್ಟ್ ನಂತರ ಅಂತಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಮಂತಲ್ಲಿ ಅಪ್ಲಿಕೇಶನ್ಗಳನ್ನು ಕರೀತಾರೆ ನಿಮಗೆ. ಅದಕ್ಕಿಂತ ಬೇಗ ಕರೆದ್ರೂ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ, ಅದಕ್ಕಿಂತ ಲೇಟ್ ಆದರೂ ಕೂಡ ನಾನು ಅಪ್ಡೇಟ್ ಮಾಡ್ತೇನೆ. ಒಟ್ಟು ಏನೋ ಬಂದರೂ ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಾನು. ಮುಂದೆ ನೀವೇನಾದರೂ ಗೋರ್ಮೆಂಟ್ ಸೀಟೇ ತೊಗೋಬೇಕಿತ್ತು, ಗೋರ್ಮೆಂಟ್ ಫೀಸಲ್ಲೇ ಅಡ್ಮಿಷನ್ ಮಾಡಿಸ್ಬೇಕಿತ್ತು ಅಂತಂದರೆ ನೀವು ಇನ್ನೂ ಆಗಸ್ಟ್ ತನಕ ಕಾಯಬೇಕಾಗತ್ತೆ. ಇದರ ಮಧ್ಯದಲ್ಲಿ ಕರೆಯಂಗಿಲ್ಲ. ಈ KCET GET ನಿಮಗೆ ಬರೋಂಗಿಲ್ಲ ರೀ. ನಿಮಗೆ ನೀಟ್ ಎಕ್ಸಾಮು ಇರೋದಿಲ್ಲ, KCET ಎಕ್ಸಾಮು ಇರೋದಿಲ್ಲ. ಈ ವರ್ಷ ಅಂತೂ ನೀಟು KCET ಅಂತ ಏನು ಮಾಡಿಲ್ಲ. ಈ ವರ್ಷ 2020ಕ್ಕೆ ಅಡ್ಮಿಷನ್ ಆಗೋರಿಗೆ ನೀವು ಜಸ್ಟ್ ಪರ್ಸೆಂಟೇಜ್ ಬೇಸಿಸ್ ಮೇಲೆ ನಿಮಗೆ ಅಡ್ಮಿಷನ್ ತೊಗೊತಾರೆ. ನೀವು ಅಪ್ಲಿಕೇಶನ್ಗಳನ್ನು ಬಿಡೋ ತನಕ ವೇಟ್ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ಬಿಟ್ಟ ತಕ್ಷಣ ಮಾಹಿತಿನ ಕೊಡ್ತೇನೆ. ನೀವು ಕೂಡ ಈ ಒಂದು ವೆಬ್ಸೈಟ್ಗಳನ್ನು ನೋಡ್ತಾ ಇದ್ದರೆ ನಿಮಗೇನಾದರೂ ಮಾಹಿತಿ ದೊರಕುತ್ತೆ. ಸೊ ಹೀಗಾಗಿ ನೀವು ಅಪ್ಲಿಕೇಶನ್ಗಳನ್ನು ಬರೋ ತನಕ ಕಾಯಿರಿ. ಅಪ್ಲಿಕೇಶನ್ ಆಗಸ್ಟ್ ನಂತರ ಬಿಡ್ತಾರೆ.